ಹೋಂಡಾ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ. ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್. ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ. ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ. ಜಾಯಿಂಟ್ ವೀಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಮಕ್ಕಳ ಬೈಕ್ ರೈಡ್, ಡ್ರ್ಯಾಗನ್ ಟ್ರೈನ್, ವಾಟರ್ ಬೋಟ್, ಮಕ್ಕಳಿಗೆ ಖುಷಿಯ ವಾತಾವರಣ. ನಮಸ್ಕಾರ, ಮೆಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಜೂನ್ ನಿಂದಲೇ ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಜಾರಿಯಾಗಲಿ. ಲಿಂಗಾಯತ ಬೇಡ ಜಂಗಮರನ್ನ ಎಸ್ಸಿ ಎಂದು ನಮೂದಿಸಬಾರದು. ಎಚ್ ಆಂಜನೇಯ. ಕರ್ನಾಟಕ ಜನಾಂದೋಲನ ಕೇಂದ್ರದಿಂದ ಚಿಂತನ ಮಂಥನ. ಸಂವಿಧಾನ ಆಶಯಗಳಿಗೆ ಆರ್ಥಿಕ ಸಮಾನತೆಯೇ ದೊಡ್ಡ ಶತ್ರು. ಶಿವಸುಂದರ್. ಮೇ 26ರಂದು ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಘಟಿಕೋತ್ಸವ. ಪದವಿ ಪ್ರದಾನ. ರೈತನಿಗೆ ಡಾಕ್ಟರೇಟ್ ಪದವಿ. ಕುಲಪತಿ ಡಾಕ್ಟರ್ ಹನುಮಂತಪ್ಪ. ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಿಸಲು ಹೋರಾಟಕ್ಕೆ ಈಗಲೂ ಬದ್ಧ. ಕಾಂಗ್ರೆಸ್ ಸರ್ಕಾರದಿಂದ ಅಭಿವೃದ್ಧಿ ಕುಂಠಿತ. ಕುಮಾರ್ ಬಂಗಾರಪ್ಪ ಆರೋಪ. ಬೇಡ ಜಂಗಮನನ್ನು ಎಸ್ಸಿ ಪಟ್ಟಿಗೆ ಸೇರಿಸಿದ ಗೆಜೆಟ್. ದಾಖಲೆ ನೀಡಿ ಗಣತಿಯಲ್ಲಿ ಹೆಸರು ನೋಂದಾಯಿಸಿ. ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಗೆ ಖಂಡನೀಯ. ಕಲ್ಯಾಣ ಸ್ವಾಮಿ. ಬಸ್ ಲಾರಿ ಡಿಕ್ಕಿ, 18 ಜನರಿಗೆ ಗಾಯ. ಮತ್ತು ಕಾಂಗ್ರೆಸ್ ಮುಖಂಡ ದಿವಂಗತ ಜಿ ಸುರೇಶ್ ನಿವಾಸಕ್ಕೆ ಕುಮಾರ್ ಬಂಗಾರಪ್ಪ ಭೇಟಿ. ಕುಟುಂಬಸ್ಥರಿಗೆ ಸಾಂತ್ವನ. ಈಗ ವಾರ್ತೆಗಳ ವಿವರ. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ವರ್ಗೀಕರಣ ಜನಗಣತಿಯನ್ನು ರಾಜ್ಯ ಸರ್ಕಾರದ ರಚಿಸಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಸಮಿತಿ ಪ್ರಾರಂಭಿಸಿದ್ದು, ಜೂನ್ ಅಂತ್ಯದೊಳಗೆ ಮೀಸಲು ಜಾರಿಗೊಳಿಸಬೇಕೆಂದು ಮಾಜಿ ಸಚಿವ ಎಚ್ ಆಂಜನೇಯ ಆಗ್ರಹಿಸಿದರು. ಅವರು ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಸುಪ್ರೀಂ ಕೋರ್ಟ್ ತೀರ್ಮಾನದಂತೆ ಹೊಸ ದತ್ತಾಂಶ ಸಂಗ್ರಹಿಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ಸಮೀಕ್ಷೆ ಪ್ರಾರಂಭಿಸಿದೆ. ಬೆಂಗಳೂರಲ್ಲಿ ಮಳೆ ಮತ್ತು ಬೇರೆ ಬೇರೆ ಕಾರಣಗಳಿಂದ ಸಮೀಕ್ಷೆ ನಿಧಾನಗತಿಯಿಂದ ನಡೀತಾ ಇದೆ. ಆಯೋಗವೇ ಅವಧಿಯನ್ನ ವಿಸ್ತರಿಸಿದೆ. ತಿಂಗಳಾಂತ್ಯಕ್ಕೆ ಸಮೀಕ್ಷೆಯ ಸಂಪೂರ್ಣ ದತ್ತಾಂಶ ಕೈ ಸೇರಲಿದ್ದು, ತ್ವರಿತವಾಗಿ ಜಾರಿಗೆ ಸರ್ಕಾರ ಮುಂದಾಗಬೇಕು ಅಂತ ಒತ್ತಾಯಿಸಿದ್ರು. ಲಿಂಗಾಯತ ಬೇಡ ಜಂಗಮರು ಬೇಡ ಜಂಗಮ ಜಾತಿ ಪ್ರಮಾಣ ಪತ್ರದ ಮೂಲಕ ಗಣತಿಯಲ್ಲಿ ಹೆಸರು ಸೇರಿಸುವುದನ್ನ ನಿಲ್ಲಿಸಬೇಕು. ಅಸ್ಪೃಶ್ಯರಲ್ಲದವರು ಎಸ್ಸಿ ಪ್ರಮಾಣ ಪತ್ರದ ದುರುಪಯೋಗ ಪಡೆದುಕೊಳ್ಳಬಾರದು. ಈಗಾಗಲೇ ಆಯೋಗಕ್ಕೆ ಮಾಹಿತಿ ನೀಡಿದ್ದು, ಲಿಂಗಾಯತ ಬೇಡ ಜಂಗಮರು ಎಸ್ಸಿ ಪಟ್ಟಿಯಲ್ಲಿ ಸೇರಿಸಬಾರದು ಅಂತ ಹೇಳಿದ್ರು. ನಕಲಿ ಜಾತಿ ಪ್ರಮಾಣ ಪತ್ರ ನೀಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಬೇಕು. ಸಚಿವ ಸಂಪುಟದ ಸಭೆ ನಡೆಸಿ ಲಿಂಗಾಯತ ಬೇಡ ಜಂಗಮ ಜಾತಿಯವರನ್ನ ಎಸ್ಸಿ ಪಟ್ಟಿಗೆ ಸೇರಿಸದಂತೆ ಆದೇಶ ಹೊರಡಿಸಬೇಕು ಅಂತ ತಿಳಿಸಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ 2ನೇ ಅಂಬೇಡ್ಕರ್ ಎಂದು ಹೇಳಿದ್ದನ್ನ ಸಮರ್ಥಿಸಿಕೊಂಡು ದೇಶದಲ್ಲಿಯೇ ಮೊದಲ ಬಾರಿಗೆ ಎಸ್ಸಿಪಿ ಟಿಎಸ್ಪಿ ಕಾಯ್ದೆ ರೂಪಿಸಿ ಜಾರಿಗೊಳಿಸಿದ್ದಾರೆ. 40,000 ಕೋಟಿ ರೂಪಾಯಿಗಳನ್ನ ಪರಿಶಿಷ್ಟ ಕಲ್ಯಾಣಕ್ಕೆ ಕಾಯ್ದಿರಿಸಿದ್ದಾರೆ. ಗುತ್ತಿಗೆ ಕೆಲಸಗಳಲ್ಲಿ ಎಸ್ಸಿ ಸಮುದಾಯಕ್ಕೆ ಮೀಸಲು ನಿಗದಿಪಡಿಸಿದ್ದು, ಪರಿಶಿಷ್ಟರ ಕಲ್ಯಾಣಕ್ಕಾಗಿ ಶ್ರಮಿಸುವ ಅವರು 2ನೇ ಅಂಬೇಡ್ಕರ್ ಎಂದು ಹೇಳಿದ್ದೇನೆ ಅಂತ ಹೇಳಿದ್ರು. ಮತಾಂತರಗೊಂಡ ಸಮುದಾಯದ ಜನರು ಅದೇ ಧರ್ಮ ಪಾಲಿಸುವುದಾದರೆ ಅಲ್ಲಿಯೇ ಇರಬೇಕು. ಮೀಸಲಾತಿ ದುರ್ಬಳಕೆಯಾಗದಂತೆ ಎಚ್ಚರ ವಹಿಸಬೇಕು ಅಂತ ಹೇಳಿದ್ರು. ದೇಶದಲ್ಲಿ ಯಾವ ಮುಖ್ಯಮಂತ್ರಿಯೂ ಕೂಡ ಸಿದ್ದರಾಮಯ್ಯನಷ್ಟು ದಲಿತ ಪರ ಯೋಜನೆಗಳನ್ನ ತಂದಿರತಕ್ಕಂಥ ಮುಖ್ಯಮಂತ್ರಿ ಇಲ್ಲ. ಕರ್ನಾಟಕದಲ್ಲಿ ಮಾತ್ರ ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನೇನು ಮಾಡಿದಾರೆ ತಪ್ಪಲ್ಲಿ ಕ್ಲೀನಾಗಲ್ಲ. ಪರಿಶಿಷ್ಟ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಎಸ್ಸಿಪಿ ಟಿಎಸ್ಪಿ ಅಂತಕ್ಕಂಥ ಕ್ರಾಂತಿಕಾರಕವಾದಂತಹ ಒಂದು ಕಾಯ್ದೆ, ಮೀಸಲಾತಿ, ಆರ್ಥಿಕ ಮೀಸಲಾತಿ 24% ಅಭಿವೃದ್ಧಿಯಲ್ಲಿ ಮೀಸಲಾತಿಯನ್ನು ನಿಗದಿ ಮಾಡಿರುವ 40,000 ಕೋಟಿ ರೂಪಾಯಿ ಈ ಜನಾಂಗದ ಕಲ್ಯಾಣಕ್ಕಾಗಿ ಖರ್ಚು ಮಾಡಲಾಗ್ತಾ ಇದೆ. ಪರಿಶಿಷ್ಟ ಜಾತಿಯ ಗುತ್ತಿಗೆದಾರರು ಬೇರೆ ಜಾತಿಗಳ ಜೊತೆಗೆ ಅವರು ಸ್ಪರ್ಧೆ ಮಾಡಕ್ಕಾಗಲ್ಲ. ಇವ್ರಿಗೂ ಕೂಡ ಅದರಲ್ಲಿ ಮೀಸಲಾತಿಯನ್ನು ಇಟ್ಟು ಖರೀದಿಯಲ್ಲಿ ಗುತ್ತಿಗೆಯಲ್ಲಿ 2 ಕೋಟಿ ರೂಪಾಯಿ ಒಟ್ಟು ಮೀಸಲಾತಿ ಕಲ್ಪಿಸಿದವನು ಇಂಡಿಯಾ ದೇಶದಲ್ಲಿ ಯಾವ ರಾಜ್ಯವಿಲ್ಲ, ಯಾವ ಮುಖ್ಯಮಂತ್ರಿಗಳು ಕೂಡ ಇಲ್ಲ. ಅದ್ರ ಜೊತೆಯಲ್ಲಿ ಪೌರ ಕಾರ್ಮಿಕರಿಗೆ ಗೊತ್ತಿರಬಹುದು. ಕರೋನಾ ಬಂದಂತ ಸಂದರ್ಭದಲ್ಲಿ ಬೆಳಗ್ಗೆ ಎತ್ಕೊಂಡು ನಿಮ್ಮ ಮನೆ ಅದು ಎಲ್ಲ ಸ್ವಚ್ಛ ಮಾಡ್ತಿದ್ರು. ಅವರು ಪ್ರಾಣವನ್ನ ಒತ್ತೆ ಇಟ್ಟು ಸಮಾಜದ ಆರೋಗ್ಯವನ್ನ ಕಾಪಾಡ್ತಕ್ಕಂಥ ಪವಿತ್ರವಾದಂತ ಕಾಯಕ ಮಾಡುವಂತ ಪೌರ ಕಾರ್ಮಿಕರನ್ನ ಎಲ್ಲಾ ರಾಜ್ಯದಲ್ಲಿ ಗುತ್ತಿಗೆ ಅಂತಕ್ಕಂಥ ಒಂದು ಮಾಫಿಯಾ ಇದೆ.
ಆ ಗುತ್ತಿಗೆಯ ಕೊಟ್ಟು ಗುತ್ತಿಗೆ ಅಡಿಯಲ್ಲಿ ಅವ್ರ ಕೆಲಸ ಮಾಡಿಸ್ಕೊಳ್ತಾ ಇದ್ರು. 2-3 ಸಾವಿರ ರೂಪಾಯಿ ಕೊಟ್ಟು ಇವತ್ತು ಅವರನ್ನೆಲ್ಲರೂ ಕೂಡ ಅನಿಷ್ಟ ಗುತ್ತಿಗೆ ಜೀತ ಪದ್ಧತಿಯನ್ನು ತೆಗೆದುಬಿಟ್ಟು ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಿ ನೇರವಾಗಿ ನಗರಸಭೆಯಿಂದ 17,000 ರೂಪಾಯಿ ಸಂಬಳ ನೇರವಾಗಿ ಅವ್ರ ಬ್ಯಾಂಕಿಗೆ RTGS ಮಾಡಿದಂಥವರು ದೇಶದಲ್ಲಿ ಯಾವ ಮುಖ್ಯಮಂತ್ರಿಗಳು ಕೂಡ ಇಲ್ಲ. ಅಂಬೇಡ್ಕರ್ ಆಶಯಗಳನ್ನ ತತ್ವ ಸಿದ್ಧಾಂತಗಳನ್ನ ಮೈಗೂಡಿಸಿಕೊಂಡು ದಲಿತರ ಕಲ್ಯಾಣ ಮಾಡುವುದೇ ನಂಬರ್ 1 ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ. ನಮಗೆ ಅಂಬೇಡ್ಕರ್ ಸಾವಿರ ಸಲ ಹೇಳ್ತೇನೆ, ನಮ್ಮ ಪಾಲಿಗೆ ಅಂಬೇಡ್ಕರ್ ಸಿದ್ದರಾಮಯ್ಯ ಅವರನ್ನೇ ನಾನು ವಿನಂತಿಯನ್ನು ಮಾಡಿ, ಒಂದು ಮಗು ಕೂಡ ಇವತ್ತೇ ಹುಟ್ಟಿದ ಮಗು ಕೂಡ ಆ ಒಂದು ಜಾತಿ ಗಣತಿಯಿಂದ ಹೊರಗುಳಿಬಾರದು. ರೇಷನ್ ಕಾರ್ಡ್ ನಂಬರ್ಗಳು ಅದಕ್ಕೆ ಕೊಟ್ಟರೆ ಪೂರ ಡಿಸ್ಪ್ಲೇ ಆಗ್ಬಿಟ್ಟು ಅವ್ರ ಕುಟುಂಬ ಎಲ್ಲ ಸದಸ್ಯರು. ಆಮೇಲೆ ನಂತರ ಹುಟ್ಟಿದಂಥ ಮಕ್ಕಳು ಅದರಲ್ಲಿರಲ್ಲ, ಅವರನ್ನು ಕೂಡ ಸೇರಿಸುವಂತ ಕೆಲಸ ಆಗಬೇಕು. ಅದರಲ್ಲಿ ಮನೆಗೆ ಯಾರು ಕೊಟ್ಬಿಡಿದ್ರು, ಆಮೇಲೆ 4 ಮಾಡಿದ್ರು. ಆಮೇಲೆ ಮತ್ತೆ ಆಧಾರ್ ಕಾರ್ಡ್ ಇರ್ತಲ್ಲ, ಆಧಾರ್ ಕಾರ್ಡನ್ನ ನೋಡಿ ಅದ್ರ ಮೂಲಕ ಕೂಡ ಮಾಡಿ ಅಂತ ಹೇಳಿ ಕಾಲಕ್ಕೆ ಬದಲಾವಣೆ ಮಾಡಿ ನಡೀತಾ ಇದೆ, ಕರೆಕ್ಟಾಗಿ ಆಗ್ತಾ ಇದೆ. ಹೀಗಾಗಿ ಇದು ಬಹಳ ತಡ ಆಗಬಾರ್ದು. ನಿಮಗೆ ಗೊತ್ತಿರುವ ಹಾಗೆ ಅಕ್ಟೋಬರ್ 28ನೇ ತಾರೀಕು ನಡೆದಂಥ ಸಚಿವ ಸಂಪುಟದಲ್ಲಿ ಮತ್ತೊಂದು ಮಹತ್ವವಾದ ನಿರ್ಧಾರವನ್ನು ಮಾಡ್ತಾರೆ. ಹೊರ ಮೀಸಲಾತಿ ಆಗೋವರೆಗೂ ಯಾವುದೇ ಹುದ್ದೆನ ಈ ದಿನಾಂಕದಿಂದ ಯಾವುದೇ ಹುದ್ದೆಗೆ ಕರಿಬಾರದು, ಅರ್ಜಿ ಕರಿಬಾರದು, ತುಂಬಬಾರದು, ನೇಮಕಾತಿ ಎಲ್ಲ ಸ್ಥಗಿತಗೊಳಿಸಬೇಕು, ಬ್ಯಾಕ್ಲಾಗ್ ಹುದ್ದೆಯನ್ನು ಕೂಡ ತುಂಬಬಾರದು ಅಂತಂದೇಳಿ ಅದನ್ನ ನಾವು ತಡೆಗೊಂಡಿದ್ದೇವೆ. ಈಗ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಂದರೆ 7 ತಿಂಗಳಿಂದ ಯಾವುದೇ ಸರ್ಕಾರಿ ಹುದ್ದೆಗಳನ್ನ ಕರೀತಾ ಇಲ್ಲ, ನಾವು ಹಾಗೆ ಇದ್ದೇವೆ. ನಾವು ಈ ಜಾರಿ ಆದ ನಂತರ ಅದನ್ನು ಮಾಡ್ತೇವೆ. ಅದರಿಂದ ಮೇನಲ್ಲಿ ಎಲ್ಲ ಪೂರ್ಣ ಮುಗಿಬೇಕು. ಮೇ ಅಥವಾ ಜೂನ್ ಫಸ್ಟ್ನಲ್ಲಿ, ಜೂನಿನಲ್ಲಿ ಒಳ ಮೀಸಲಾತಿ ಅನುಷ್ಠಾನ ಆಗಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದೇವೆ. ಜೂನಲ್ಲಿ ಈಗ ಜೂನ್ 1ರವರೆಗೆ ಇದೆ, ಎಕ್ಸ್ಟೆಂಡ್ ಮಾಡಿದ್ದಾರೆ, ಅಲ್ಲಿವರೆಗೆ ಆಗುತ್ತೆ. ಅದಾದ್ಮೇಲೆ ಅನಾಲಿಸಿಸ್ ಮಾಡ್ತಾರೆ, ಎಲ್ಲ ಜನರನ್ನ ಒಂದ್ ಕಡೆಗೆ ಮಾಡಬೇಕು. ಅವರ ಸಾಕ್ಷರತೆ, ಅವರಲ್ಲಿರುವಂಥ ಸಂಪರ್ಕಗಳು, ಏನೇನು ಹೊಂದಿದ್ದಾರೆ, ಏನೇನಿಲ್ಲ, ಹಿಂದುಳಿಕೆಯನ್ನು ಅಂತೇಳಿ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ನಾವು ಮತ್ತೊಂದು ಆಯೋಗಕ್ಕೆ ವರದಿ ಮಾಡಿ ರಾಜ್ಯ ಸರ್ಕಾರಿ ನೌಕರರು ಜವಾನಿಯಿಂದ ಹಿಡಿದು DC ವರೆಗೂ ಎಷ್ಟು ಜನ ಇದ್ದಾರೆ, IT ಆಫೀಸ್ನಲ್ಲಿ ಕಸ ಹೊಡೆಯೋದ್ರಿಂದ ಹಿಡಿದು ಅವ್ರು ಇನ್ಸ್ಪೆಕ್ಟರ್ ಇರ್ಬೋದು, ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, DSP ಇರ್ಬೋದು, SP ಇರ್ಬೋದು, IG ಇರ್ಬೋದು, ಅವರೆಲ್ಲ ಎಷ್ಟು ಜನ ಯಾವ್ಯಾವ ಜಾತಿ ಇರ್ತಾರೆ. ಅದು ಬೇಕಾದ್ರೆ ಈ ಸರ್ಕಾರಿ ನೌಕರರು 38 ಇಲಾಖೆಯಲ್ಲಿ ಮತ್ತು ವಿವಿಧ ಯೂನಿವರ್ಸಿಟಿಗಳಲ್ಲಿ, ಒಂದು ಯೂನಿವರ್ಸಿಟಿಯಲ್ಲಿ ಯಾವ್ಯಾವ ಜಾತಿಯವರು ಅನ್ನೋದು ಕೂಡ ಗೊತ್ತಾಗ್ತದೆ. ಸುಮಾರು ಯೂನಿವರ್ಸಿಟಿವೆ, ಉಳಿದ ಜಾತಿಯವರು ಎಷ್ಟು ಪಡೆದಿದ್ದಾರೆ ಎಲ್ಲ ತರ ನಾವು ಅದನ್ನ ಸರ್ವೆ ಮಾಡಿದ್ರೆ ನಾವು 1% ಅಥವಾ ಕೆಲವು ಕಡೆ 0 ಕೂಡ ಇರ್ಬೋದು. ಆ ರೀತಿಯಾದಂಥ ಅನ್ಯಾಯ ಆಗಿದೆ ನಮ್ಮ ಮೇಲೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್, ಜಯಣ್ಣ, ಎಂ ವಿರೂಪಾಕ್ಷಿ, ಅಂಬಣ್ಣ ಅರೋಲಿ, JB ರಾಜು, ಬಾಲಸ್ವಾಮಿ ಕೊಡ್ಲಿ, ರಾಮಣ್ಣ ಇರಬಗೇರ, HB ಮುರಾರಿ, ನರಸಿಂಹಲು ಮಡಗೇರಿ, ಶೇಖರಪ್ಪ ಗಿಣಿವಾರ್, ಆಂಜನೇಯ ಕುರುಬ್ದೊಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದಲಿತ ದಮನಿತರಿಗೆ 2 ಅತಿ ದೊಡ್ಡ ಶತ್ರುಗಳೆಂದರೆ ಸಾಮಾಜಿಕ ಹಾಗೂ ಆರ್ಥಿಕ ಅಸಮಾನತೆಗಳಾಗಿದ್ದು, ಈ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾತಂತ್ರಗಳನ್ನ ರಾಜಕೀಯ ಪ್ರಜಾತಂತ್ರ ನಾಶ ಮಾಡಲು ಸಾಧ್ಯವಿಲ್ಲ ಅಂತ ಚಿಂತಕ ಶಿವಸುಂದರ್ ಹೇಳಿದರು. ಅವರು ನಗರದ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನ ಕೇಂದ್ರದ ಸಭಾಂಗಣದಲ್ಲಿ ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರ ಹಾಗೂ ಸಮಾನ ಮನಸ್ಕ ಸಂಘಟನೆಗಳ ವತಿಯಿಂದ ಹಮ್ಮಿಕೊಂಡಿದ್ದ ವರ್ತಮಾನ ಸಂದರ್ಭ ರಾಜಕಾರಣ ತತ್ವ ಸಿದ್ಧಾಂತಗಳ ಮನನ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಬರೆದ ಸಂವಿಧಾನ ಮತ್ತು ಬಯಸಿದ್ದ ಸಂವಿಧಾನ ವಿಷಯದ ಕುರಿತು ವಿಷಯ ಮಂಡಿಸಿದರು. ಕಾರ್ಯಾಂಗ, ನ್ಯಾಯಾಂಗ,
ಶಾಸಕಾಂಗ ಹಾಗೂ ಪತ್ರಿಕಾ ರಂಗ ಈ 4 ಅಂಗಗಳಿಂದ ಸಂವಿಧಾನದ ಕುರಿತು ವಿಪರತೆ ಮೂಡುತ್ತಿದೆ. ಈ 4 ಅಂಗ ಅಥವಾ ಸಂಸ್ಥೆಗಳು ನಮ್ಮನ್ನ ಸಂಪೂರ್ಣವಾಗಿ ಸೋಲಿಸುತ್ತಿವೆ. 3000 ವರ್ಷದ ನಾಗರಿಕತೆಯಿಂದಲೂ ಇರುವ ಸಮಾನತೆಯು ಪ್ರಸ್ತುತ ಮಾಯವಾಗುತ್ತಿದೆ ಅಂತ ಹೇಳಿದ್ರು. 1949ರಲ್ಲಿ ಸಂವಿಧಾನ ರಚನೆಯಾದ ನಂತರ ಅದನ್ನು ಸಮರ್ಪಿಸಿಕೊಂಡಿದ್ದೇವೆ. ಜೊತೆಗೆ ಸಮಾಜದಲ್ಲಿ ವೈರುಧ್ಯವಾದ ಯುಗವನ್ನ ಪ್ರವೇಶಿಸಿದ್ದೇವೆ. ಸಾಮಾಜಿಕ ಹಾಗೂ ಆರ್ಥಿಕ ವೈರುಧ್ಯಗಳು ಹೆಚ್ಚಾಗಿದ್ದು, ಸಾಮಾಜಿಕ ಪ್ರಜಾತಂತ್ರದಲ್ಲಿ ಬ್ರಾಹ್ಮಣಶಾಹಿ ಹಾಗೂ ಆರ್ಥಿಕ ಪ್ರಜಾತಂತ್ರದಲ್ಲಿ ಬಂಡವಾಳಶಾಹಿ ದಮನಿತರಿಗೆ ದೊಡ್ಡ ಶತ್ರುಗಳಾಗಿವೆ. ಈ 2 ಶತ್ರುಗಳನ್ನು ರಾಜಕೀಯ ಪ್ರಜಾತಂತ್ರದಿಂದ ನಾಶ ಮಾಡಲಾಗುವುದು ಅಂತ ಹೇಳಿದ್ರು. ದೇಶದಲ್ಲಿ ಎಂದಿಗೂ ಸಂಪತ್ತು ಎನ್ನುವುದು ಒಂದು ಕಡೆ ಕೇಂದ್ರೀಕರಣವಾಗಬಾರದು. ನಮ್ಮಲ್ಲಿ ಅಸಮಾನತೆ ಹಾಗೂ ತಾರತಮ್ಯಗಳು ಬೇರು ಆಳವಾಗಿದ್ದು, ಮೂಲಭೂತ ಹಕ್ಕುಗಳ ಅವಶ್ಯಕತೆ ಹೆಚ್ಚಿದೆ. ಸಂಪತ್ತು, ಅಧಿಕಾರ, ಶಿಕ್ಷಣದಿಂದ ದೂರ ಇರುವವರು ನೈಜ ಅಲ್ಪಸಂಖ್ಯಾತರಾಗಿದ್ದಾರೆ. ಸಮಾನತೆ ಇಲ್ಲದ ಸ್ವಾತಂತ್ರ್ಯ ಉಳ್ಳವರ ಸ್ವಾತಂತ್ರ್ಯವಾಗುತ್ತದೆ. ಜಾತಿ, ಲಿಂಗ ತಾರತಮ್ಯ ಇರುವವರಿಗೂ ನಮ್ಮಲ್ಲಿ ಸಮಾನತೆ ಬರುವುದಿಲ್ಲ ಅಂತ ಹೇಳಿದ್ರು. ಆತನ ಟ್ವೀಟ್ ಬಹಳ ಜನ ನೀವು ನೋಡಿದ್ರಿ. ಆತನ ಟ್ವೀಟ್ ಅಲ್ಲಿ ಪ್ರಧಾನಮಂತ್ರಿಯವರು ಮಾಡಿರೋದನ್ನ ಎಲ್ಲವನ್ನೂ ಕೂಡ ಸಮರ್ಥಿಸ್ತಾರೆ. ಪತ್ರಿಕಾಗೋಷ್ಠಿನಲ್ಲಿ ಏನು ಕುರೇಶಿ, ಜೋಬಿಕಾ ಸಿಂಗ್ ಮತ್ತು ವಿಕ್ರಮ್ ಬಸ್ರಿ ಅವರಿದ್ರು, ಇವೆಲ್ಲವೂ ಕೂಡ ನೋಟಕ್ಕೆ ದೃಶ್ಯವಾಗಿ ಚೆನ್ನಾಗಿದೆ. ಇದು ಏನು ಸೂಚಿಸುತ್ತೆ ಅಂತಂದ್ರೆ ನಮ್ಮ ಭಾರತ ಧರ್ಮಾಧಾರಿತವಾದಂಥ ದೇಶ ಅಲ್ಲ, ಒಂದು ಸೆಕ್ಯುಲರ್ ದೇಶ ಅಂತ ಸೂಚಿಸುತ್ತೆ. ಇದೊಂದು ಇಲ್ಯೂಷನ್ ಹೌದು, ಒಂದು ಅಲ್ಯೂಷನ್ ಹೌದು. ಯಾವುದಕ್ಕಪ್ಪ ಅಂತಂದ್ರೆ ನಾವು ಪಾಕಿಸ್ತಾನದ ತರ ಅಲ್ಲ ಅಂತ ಹೇಳುವುದಕ್ಕೆ ಇದನ್ನು ಮಾಡಿರೋದು ಬಹಳ ಚೆನ್ನ. ಆದರೆ ಇದು ಕೇವಲ ಒಂದು ದೃಶ್ಯವಾಗಿ ಉಳ್ಕೋಬಾರ್ದು, ವಾಸ್ತವಿಕವಾಗಿ ಪರಿಣಮಿಸಬೇಕು. ಆದರೆ ವಾಸ್ತವದಲ್ಲಿ ನಿರಂತರವಾಗಿ ಈ ದೇಶದಲ್ಲಿ ಒಂದು ಧರ್ಮದ ಕಾರಣಕ್ಕಾಗಿ ಹಲ್ಲೆಗಳು ನಡೀತಾ ಇದ್ದಾವೆ. ಇವತ್ತು ಬಲಪಂಥೀಯರು ಕೂಡ ಕುರೇಶಿ ಅವರನ್ನ ಹಾಡು ಹೊರಟಿದ್ದಾರೆ. ಅವರು ಅದೇ ಬಾಯಿನಲ್ಲಿ ಈ ದೇಶದಲ್ಲಿ ನಡೀತಿರುವಂಥ ಈ ಒಂದು ಲಿಂಚಿಂಗ್ಗಳು, ಇವುಗಳ ಬಗ್ಗೆನೂ ಕೂಡ ಧ್ವನಿ ಎತ್ತಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತೇಳಿ ಮೋದಿ ಹೇಳಿದ ಮೋದಿ ಮಾಡಿರೋ ಎಲ್ಲ ಕ್ರಮಗಳನ್ನು ಬೆಂಬಲಿಸ್ತಾರೆ, ಪಾಕಿಸ್ತಾನವನ್ನ ದೂಷಿಸ್ತಾರೆ. ಇದನ್ನು ಕೂಡ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳಿದ್ರೆ, ಇದು ಸೇನೆಗೆ ಮಾಡಿದ ಅವಮಾನ, ಮಹಿಳೆಯರ ಘನತೆ. ಇನ್ನು ಇದೇ ವೇಳೆ ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷ ರಾಘವೇಂದ್ರ ಕುಷ್ಟಗಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಪ್ರಸ್ತುತ ಸಮಾಜದಲ್ಲಿ ಬದುಕನ್ನ ಬಿಟ್ಟು ಭಾವನಾತ್ಮಕ ವಿಷಯಗಳ ಕುರಿತು ಚರ್ಚೆಗಳಾಗ್ತಾ ಇವೆ. ಜನವಿರೋಧಿ ಜಾತಿವಾದದ ಮಾತುಗಳು ಬಿಟ್ಟು ಬದುಕಿಗೆ ಪೂರಕವಾದ ತತ್ವ ಚಿಂತನೆಗಳು ಬೆಳೆಯಬೇಕಿದೆ ಅಂತ ಹೇಳಿದ್ರು. ಪ್ರಸ್ತುತ ಸಂವಿಧಾನವನ್ನ ಕಡೆಗಣಿಸುವ ಪ್ರಕ್ರಿಯೆ ರಾಷ್ಟ್ರ ಮಟ್ಟದಲ್ಲಿ ನಡೆಯುತ್ತಿದ್ದು, ಸಂವಿಧಾನದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಿದೆ. ಸಂವಿಧಾನವೇ ನಮ್ಮ ಜೀವನದ ಆದರ್ಶ ಸಿದ್ಧಾಂತವಾಗಬೇಕು. ಆದರೆ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವ ವ್ಯಕ್ತಿಗಳು ದೇಶದ ಪ್ರಧಾನಿ, ಗೃಹ ಸಚಿವ ಹಾಗೂ ರಾಜ್ಯದ ಮುಖ್ಯಮಂತ್ರಿ ಮತ್ತು ಸಚಿವರಾಗಿರುವುದು ದುರಂತವಾಗಿದೆ. ಸಂವಿಧಾನ ಸಶಕ್ತವಾಗಬೇಕಿದೆ ಅಂತ ತಿಳಿಸಿದ್ರು. ಬಹಳ ಕಾಳಜಿಯಿಂದ ವರ್ತಮಾನ ಸಂದರ್ಭದ ರಾಜಕಾರಣದಲ್ಲಿ ಯಾವ ವಿಷಯಗಳು ಚರ್ಚೆಗೆ ಬರಬೇಕು, ಯಾವ ವಿಷಯಗಳು ಮುಂದರಿಗೆ ಬರಬೇಕು, ಬದುಕಿನ ಬಗ್ಗೆ ಮಾತಾಡುವುದನ್ನು ಬಿಟ್ಟು ಕೇವಲ ಭಾವನಾತ್ಮಕ ವಿಷಯಗಳ ಕಡೆಗೆ ಮಾತಾಡ್ತಕ್ಕಂಥ ಸಂದರ್ಭದೊಳಗೆ ಮೂಲ ಅಂಶಗಳ ಕಡೆಗೆ ಗಮನ ಸೆಳೆಯುವಂಥ ಚರ್ಚೆಗಳು ಶುರುವಾಗಿದೆ. ನನಗೆ ನೆನಪಿದೆ, 80-90ರ ದಶಕದಲ್ಲಿ ಶಾಲಾ ಕಾಲೇಜುಗಳಲ್ಲಿ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ, ಬೌದ್ಧಿಕ ವಲಯದಲ್ಲಿ, ಸಾಹಿತ್ಯಿಕ ವಲಯದಲ್ಲಿ ಗಾಂಧಿವಾದ, ಅಂಬೇಡ್ಕರ್ವಾದ, ಬಸವ ತತ್ವ, ಲೋಹಿಯಾವಾದ, ಮಾರ್ಕ್ಸ್ವಾದ ಇತ್ಯಾದಿಗಳ ಬಗ್ಗೆ ಚರ್ಚೆಗಳಾಗ್ತಿತ್ತು ಶಾಲೆ ಕಾಲೇಜು. ಈ ಸಂದರ್ಭದಲ್ಲಿ ಹೋರಾಟಗಾರ ಚಂದ್ರಶೇಖರ್ ಬಾಳೆ, ರವಿ ಪಾಟೀಲ್ ಫೌಂಡೇಶನ್ ಅಧ್ಯಕ್ಷ ರವಿಕುಮಾರ್ ಪಾಟೀಲ್, ಚಂದ್ರಗಿರೀಶ್, ಜನಾಂದೋಲನ ಕೇಂದ್ರದ ಗೌರವ ಅಧ್ಯಕ್ಷೆ ಶಾರದಾ ಹುಲಿನಾಯಕ್, ಜಿಲ್ಲಾಧ್ಯಕ್ಷ ಬಿ ಬಸವರಾಜ್, ಪ್ರದೇಶಾಧ್ಯಕ್ಷ ಖಾಜಾ ಅಸ್ಲಾಂ, ಬೂದೆಪ್ಪ ಕರ್ಲಿ, ಶ್ಯಾಮಲಾ ಪೂಜಾರ್, ಸಮ್ಮದ್, ಜಾನ್ ವೆಸ್ಲಿ, ಚನ್ನಬಸವ ಜಾನೇಕಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ 14ನೇ ಘಟಿಕೋತ್ಸವ ಮೇ 26ರಂದು ನಡೆಯಲಿದ್ದು, ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಹಾಗೂ ಕೃಷಿ ಸಚಿವ
ಎನ್ ಚೆಲುವರಾಯ ಸ್ವಾಮಿ ಭಾಗವಹಿಸಲಿದ್ದಾರೆ ಎಂದು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಘಟಿಕೋತ್ಸವದ ಮುಖ್ಯ ಅತಿಥಿಯಾಗಿ ಭಾರತೀಯ ವಿಶ್ವವಿದ್ಯಾಲಯಗಳ ಸಂಘದ ಮಹಾ ಕಾರ್ಯದರ್ಶಿ ಡಾಕ್ಟರ್ ಪಂಕಜ್ ಮಿತ್ತಲ್ ಆಗಮಿಸಲಿದ್ದಾರೆ. ಘಟಿಕೋತ್ಸವದಲ್ಲಿ 352 ವಿದ್ಯಾರ್ಥಿಗಳಿಗೆ ಸ್ನಾತಕ ಪದವಿ ಪ್ರದಾನ ಮಾಡಲಾಗುತ್ತದೆ. 136 ವಿದ್ಯಾರ್ಥಿಗಳಿಗೆ ಹಾಗೂ 39 ವಿದ್ಯಾರ್ಥಿಗಳಿಗೆ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಗುತ್ತದೆ. ಸ್ನಾತಕ ಪದವಿಯಲ್ಲಿ 27 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ, 2 ಸ್ನಾತಕ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಲಾಗುತ್ತದೆ. 15 ವಿದ್ಯಾರ್ಥಿಗಳಿಗೆ ಡಾಕ್ಟರೇಟ್ ಚಿನ್ನದ ಪದಕ ರಾಜ್ಯಪಾಲರು ಪ್ರದಾನ ಮಾಡಲಿದ್ದಾರೆ. ಪ್ರಥಮ ಬಾರಿಗೆ ಕೃಷಿ ಹಾಗೂ ಕೃಷಿಯೇತರ ಚಟುವಟಿಕೆಗಳಲ್ಲಿ ಸಾಧನೆ ಮಾಡಿದ ಒಬ್ಬ ರೈತರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಎಂದರು. 2022-23ನೇ ಸಾಲಿನಲ್ಲಿ ಹೊಸ ತಳಿಗಳನ್ನ ಸಂಶೋಧಿಸಲಾಗಿದೆ. ಅಪೌಷ್ಟಿಕತೆ ನಿವಾರಣೆ ಮಾಡಲು ಭತ್ತದ GNV 1109 ತಳಿ ಮತ್ತು ಕೋರೆಲ್ ಬೆಳೆಯಲ್ಲಿ HBR 2, ಶೇಂಗಾದಲ್ಲಿ ICRC 1 ತಳಿಗಳನ್ನ ಬಿಡುಗಡೆಗೊಳಿಸಲಾಗಿದೆ. ರೈತರಿಗೆ ಗುಣಮಟ್ಟದ ಬೀಜ ಒದಗಿಸಲು 2022-23ನೇ ಸಾಲಿನಲ್ಲಿ 7292 ಕ್ವಿಂಟಾಲ್ ಪ್ರಮಾಣೀಕರಿಸಿದ ಬೀಜಗಳನ್ನು ನೀಡಲಾಗಿದೆ. 67,965 ಕೆಜಿ ಜೈವಿಕ ಮತ್ತು ಸಾವಯವ ಗೊಬ್ಬರ ಉತ್ಪಾದಿಸಿ ರೈತರಿಗೆ ರಿಯಾಯಿತಿ ದರದಲ್ಲಿ ನೀಡಲಾಗಿದೆ ಅಂತ ಹೇಳಿದರು. ಭತ್ತಕ್ಕೆ ಸಲ್ಲಿಸಲಾಗಿದ್ದ GI ಟ್ಯಾಗ್ ರದ್ದುಗೊಳಿಸಿದೆ. ಬೇರೆ ರಾಜ್ಯದ ಕಾರಣ ನೀಡಿ ತಿರಸ್ಕರಿಸಲಾಗಿದೆ. 3 ಪೇಟೆಂಟ್ಗಳು ವಿಶ್ವವಿದ್ಯಾಲಯ ಪಡೆದುಕೊಂಡಿದೆ. ರಾಯಚೂರು ವಿಶ್ವವಿದ್ಯಾಲಯದ ಜಾಗದಲ್ಲಿ ಸಭಾಂಗಣ ನಿರ್ಮಾಣ ಮಾಡಲು ಜಿಲ್ಲಾಡಳಿತ ಮನವಿ ಮೇರೆಗೆ ಜಾಗ ನೀಡಲು ನಿರ್ಧರಿಸಲಾಗಿದೆ. ಸಭಾಂಗಣದಲ್ಲಿ ಕೃಷಿ ವಿಶ್ವವಿದ್ಯಾಲಯಕ್ಕೆ ಅನುಕೂಲವಾಗಲಿದೆ ಅಂತ ಹೇಳಿದರು. ಎಲ್ಲ ಭಾಗವಹಿಸಲಿದ್ದಾರೆ. ಇಂಥ ಒಂದು ಘಟಿಕೋತ್ಸವವನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮುಖ್ಯವಾಗಿ 3 ಭಾಗಗಳಿದ್ದಾವೆ: ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣೆ. ಶಿಕ್ಷಣದಲ್ಲಿ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡ್ತಕ್ಕಂಥ ನಮ್ಮದು ಮುಖ್ಯವಾದ ಒಂದು ಗುರಿ. ನಾವು ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕೊಟ್ಟು ಅವರು ಬೇರೆ ಬೇರೆ ಪದವಿಗಳನ್ನು ಅಲಂಕರಿಸಿರ್ತಾರೆ. ಅದೇ ರೀತಿ ಸಂಶೋಧನೆಯಲ್ಲಿ ಸಾಕಷ್ಟು ನಾವು ಮಾಡ್ತಿದ್ದೀವಿ ಮತ್ತು ವಿಸ್ತರಣೆ. ಈ 3 ಅಂಗಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ 2022-23 ಸಾಲಿನಲ್ಲಿ ನೋಡೋದಾದರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸುಮಾರು 5 ಮಹಾವಿದ್ಯಾಲಯಗಳಿದ್ದಾವೆ. ಕೃಷಿ ಮಹಾವಿದ್ಯಾಲಯಗಳು, 1 ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರಲ್ಲಿದೆ. ಇನ್ನು ಕೃಷಿ ಮಹಾವಿದ್ಯಾಲಯಗಳು ರಾಯಚೂರು, ಭೀಮರಾಯನಗುಡಿ, ಗುಲ್ಬರ್ಗ ಮತ್ತು ಗಂಗಾವತಿ, ಹಗರಿಯಲ್ಲಿ 5 ಮಹಾವಿದ್ಯಾಲಯಗಳಿವೆ. ಮತ್ತು ಈ ರಾಯಚೂರಿನಲ್ಲಿ ಸುಮಾರು 15 MSc ಮತ್ತು 14 PhD ಪದವಿಯ ಕಾರ್ಯಕ್ರಮಗಳನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದೇವೆ. 2023-24ಕ್ಕೆ ಹೋಗ್ಬೇಕಂದ್ರೆ ಒಟ್ಟು 464 ವಿದ್ಯಾರ್ಥಿಗಳು ಸೇರ್ಪಡೆಯಾಗಿರ್ತಾರೆ. ಅದರಲ್ಲಿ ಕೃಷಿ ಪದವಿಗೆ 387 ಮತ್ತು ಇನ್ನು ಕೃಷಿ ಇಂಜಿನಿಯರಿಂಗ್ಗೆ 77 ಮತ್ತು 132 ಜನ MSc ಇದಕ್ಕೆ ಮತ್ತು 43 PhD, 77 ಜನ, ಒಟ್ಟು 464 ಜನ ಪ್ರವೇಶ ಪಡೆದಿರ್ತಾರೆ. ಇದರಲ್ಲಿ ಸಾಕಷ್ಟು ವಿವಿಧ ಥರದ ಸ್ಕಾಲರ್ಶಿಪ್ ಅವರಿಗೆ ಲಭಿಸಿರುತ್ತದೆ ಮತ್ತು ವಿದ್ಯಾರ್ಥಿಗಳು ಶೈಕ್ಷಣಿಕ, ಕ್ರೀಡೆ, ಸಾಂಸ್ಕೃತಿಕ ಪ್ರೇರಣೆಗೋಸ್ಕರ ನಾವು ಅವರಿಗೆ ಒಟ್ಟಾರೆ ಅಭಿವೃದ್ಧಿಗೆ NSSನ ವಿದ್ಯಾರ್ಥಿಗಳು ನಮ್ಮ ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ಭಾಗವಹಿಸಿ ಅವರು ಅತ್ಯುತ್ತಮವಾಗಿ ಪರ್ಫಾರ್ಮ್ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಕುಲಸಚಿವ ಡಾಕ್ಟರ್ ದುರ್ಗೇಶ್, ಡಾಕ್ಟರ್ ಅಮರೇಗೌಡ, ಡಾಕ್ಟರ್ ಜಾಗೃತಿ ದೇಶಮಾನೆ, ಡಾಕ್ಟರ್ ಸುಂಕದ್, ಡಾಕ್ಟರ್ ಶಿವಶಂಕರ್, ಸತೀಶ್ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ಕುರಿತಂತೆ ಈಗಲೂ ಬದ್ಧವಾಗಿದ್ದು ಪ್ರತಿ ಕಾರ್ಯಕರ್ತನಿಗೆ ಅಭಿಪ್ರಾಯ ವ್ಯಕ್ತಪಡಿಸುವ ಅಧಿಕಾರವಿದೆ. ಪಕ್ಷದಿಂದ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ಪಕ್ಷದ ನಾಯಕರು ತೀರ್ಮಾನ ಕೈಗೊಳ್ಳುವ ಭರವಸೆ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಮರಳಿ ಪಕ್ಷಕ್ಕೆ ಬರುವ ಸಾಧ್ಯತೆಗಳಿವೆ. ಪಕ್ಷದ ವರಿಷ್ಠರು ನಿರ್ಧರಿಸಲಿದ್ದಾರೆ. ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು ಬೇರೆ, ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಬೇರೆ. ಪಕ್ಷದ ಸಿದ್ಧಾಂತ, ಶಿಸ್ತಿಗೆ ಬದ್ಧವಾಗಿದ್ದ ಅಭಿಪ್ರಾಯ ಹೇಳಿದ್ದೇವೆ. ಪಕ್ಷವನ್ನು ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವ ಪ್ರಯತ್ನವಾಗಿ ಹೋರಾಟ ನಡೆಸಿದ್ದೇವೆ ಅಂತ ಹೇಳಿದ್ರು. ವಕ್ಫ್ ಆಸ್ತಿ ಉಳಿಸಲು ನಡೆಸಿದ ಹೋರಾಟದ ಫಲವಾಗಿ ಕೇಂದ್ರ ಸರ್ಕಾರ ಸ್ಥಾಯಿ ಸಮಿತಿ ರಚಿಸಿ ವರದಿ ಪಡೆದು ಕಾಯ್ದೆ ರೂಪಿಸಿದೆ. ವಕ್ಫ್ ಆಸ್ತಿ ಹೆಸರಿನಲ್ಲಿ ಬಡ ರೈತರಿಗೆ ಅನ್ಯಾಯವಾಗಬಾರದು ಅಂತ ಹೇಳಿದ್ರು. ಬಸನಗೌಡ ಯತ್ನಾಳ್ ಇವರನ್ನ ನಡು ಹಾದಿಯಲ್ಲಿ ಕೈಬಿಟ್ಟಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ರಾಜ್ಯದಲ್ಲಿ ನುಸುಳುಕೋರರ ಹಾವಳಿ ಹೆಚ್ಚಾಗಿದ್ದು ತಡೆಯಲು ರಾಜ್ಯ ಸರ್ಕಾರ ಬಿಗಿ ಕ್ರಮ ಕೈಗೊಳ್ಳಬೇಕಾಗಿದೆ. ಕೇರಳದ ಮೂಲಕ ನುಸುಳುಕೋರರು ಚಿಕ್ಕಮಗಳೂರು, ಕೊಡಗು, ಮಡಿಕೇರಿ ಕಾಫಿ ಎಸ್ಟೇಟ್ಗಳಲ್ಲಿ ಬಂದು ಸೇರಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಿಗಾ ವಹಿಸುವ ಮೂಲಕ ಅಕ್ರಮವಾಗಿ ನುಸುಳಲು ಅವಕಾಶ ನೀಡದಂತೆ ಎಚ್ಚರ ವಹಿಸಬೇಕು, ಬಿಗಿ ಕಾನೂನು ರೂಪಿಸಬೇಕು ಅಂತ ಆಗ್ರಹಿಸಿದ್ರು. ಸುಳ್ಳು ಆಧಾರ್ ಕಾರ್ಡ್, ವಾಸಸ್ಥಳ ಪ್ರಮಾಣ ಪತ್ರ ಸೃಷ್ಟಿಸಲಾಗ್ತಾ ಇದೆ. 1.5 ಲಕ್ಷ ನುಸುಳುಕೋರರು ಪ್ರವೇಶ ಮಾಡಿರುವ ಅಂದಾಜು ಇದೆ. ರಾಜಕಾರಣಿಗಳು, ಅಧಿಕಾರಿಗಳು ಶಾಮೀಲಾಗಿ ನುಸುಳುಕೋರರಿಗೆ ದಾಖಲೆ ನೀಡಿದ್ದಾರೆ. ಬಾಂಗ್ಲಾ ವಲಸಿಗರು ಸಹ ಪ್ರವೇಶ ಮಾಡಿದ್ದಾರೆ ಅಂತ ತಿಳಿಸಿದ್ರು. ಬಹಳಷ್ಟು
ಜನಸೇವೆಯನ್ನು ಮಾಡ್ಕೊಂಬಂದಿರ್ತಕ್ಕಂಥವ್ರು, ಎಲ್ಲರಿಗೂ ಕೂಡ ಆತ್ಮೀಯವಾಗಿ ಇದ್ದಂಥವ್ರು. ಅವ್ರ ಜೊತೆಗೆ ನಿರಂತರವಾಗಿ ಇವ್ರ ಮನೆ ಮಗನಾಗೂ ಕೂಡ ಬಂದ್ಯಾರೆ ಮತ್ತು ಇಲ್ಲಿರ್ತಕ್ಕಂಥವ್ರಿಗೂ ಒಬ್ಬ ಸಹೋದರನಾಗಿ ಆತ್ಮೀಯವಾಗಿ ಬಂದಂಥ ಸುರೇಶ್ ಅವರು ನಮ್ಮನ್ನು ಅಗಲಿದ್ದಾರೆ. ನಾನು ಅವರು ಅಗಲಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಸ್ವಲ್ಪ ದೂರ ಇದ್ದೆ, ಹಾಗಾಗಿ ಕರ್ನಾಟಕದಲ್ಲಿ ಇರಲಿಲ್ಲ. ಹಾಗಾಗಿ ಅವ್ರ ಮನೆಗೆ ಬರಬೇಕು ಅಂತೇಳಿ ಅಂದ್ಕೊಂಡ್ವಿ, ಬಟ್ ಅದು ಆಗಿರಲಿಲ್ಲ. ಆ ಕಾರಣಕ್ಕೋಸ್ಕರನೂ ಮುಖ್ಯವಾಗಿ ಬಂದಂಥದ್ದು ಅವರ ಕುಟುಂಬಸ್ಥರಿಗೆ ಅವ್ರನ್ನ ಕಳ್ಕೊಂಡಿರ್ತಕ್ಕಂಥಕ್ಕೆ ಅವರಿಗೆ ಶಕ್ತಿ ದೇವ್ರು ಕೊಡಲಿ ಅವ್ರನ್ನ ಅಗಲಿಕೆಯಿಂದ, ಮತ್ತು ಅವರಿಗೆ ಮುಕ್ತಿಯನ್ನು ದೇವರು ದಯಪಾಲಿಸಲಿ ಅಂತ ಹೇಳ್ಬಿಟ್ಟು ಸುರೇಶ್ ಅವರು. ಮತ್ತು ಇನ್ನೊಂದು ಸುಖಾನಿಯವರ ಮನೆಯಲ್ಲಿ ಇವತ್ತೊಂದು ಶುಭ ಸಂದರ್ಭ, ಮೊಮ್ಮಗಳ ಮದುವೆ. ಅವರು ಕೂಡ ಭಾಳ ನಮ್ಮ ತಂದೆಯವ್ರ ಜೊತೆಗೆ ಭಾಳ ಆತ್ಮೀಯರು. ಇವ್ರ ತಂದೆಯವರು ಸುಖಾನಿಯವರು, ನಮ್ಮಪ್ಪವರು ಎಲ್ಲ ಇಲ್ಲಿರ್ತಕ್ಕಂಥ ಗೌಡ್ ಬಸವನಗೌಡರು ಎಲ್ಲ ಜೊತೆಗೆ ದುಡಿದಂಥವ್ರು. ನಿರಂತರವಾಗಿ ನಮ್ಮ ಜೊತೆಗೆ ನಮ್ಮ ಹೋರಾಟಗಳಲ್ಲಿ ನಮ್ಮ ರಾಜಕೀಯವಾಗಿ ಅವರೆಲ್ಲರೂ ಜೊತೆಗೆ ಬಂದಂಥವ್ರು. ಅವರು ಕೂಡ ಒಂದು ಆಮಂತ್ರಣವನ್ನು ಕಳಿಸ್ಕೊಟ್ಟಿದ್ರು ಮದುವೆಗೆ. ಹಾಗಾಗಿ ಆ ಮದುವೆಗೂ ಕೂಡ ಬರಬೇಕು ಅನಿಸ್ತು. ಮತ್ತು ಹೋದ ಸರಿ ನಾವು ಬಂದಾಗ ವಕ್ಫ್ ಹೋರಾಟಕ್ಕಂತೇಳಿ ಬಂದಂಥ ಸಂದರ್ಭದಲ್ಲಿ ಬಿ ವಿ ನಾಯಕರವರು ಭಾಳ ಆತ್ಮೀಯವಾಗಿ ನಮ್ಮ ಇಡೀ ತಂಡವನ್ನು ಬರಮಾಡಿಕೊಂಡು ಹಲವಾರು ಸಮಸ್ಯೆಗಳನ್ನು ಇಲ್ಲಿ ಇದು ಮಾಡಿಕೊಂಡು ನಮ್ಮ ಜೊತೆಗೆ ನಮ್ಮ ಪೂರ್ಣ ಬಳಗ ಇಲ್ಲಿರ್ತಕ್ಕಂಥ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಅವತ್ತು ನಮಗೆ ಮಾರ್ಗದರ್ಶನ ಮಾಡಿದರು. ನಮ್ಮ ರಾಜು ಅಂತ ಹೇಳಿದ್ದಾರೆ, ನಮ್ಮ ಸುರೇಶ್ ಅವರ ಭಾಳ ಜೊತೆಗೆ. ಇನ್ನು ಇದೇ ವೇಳೆ ಮಾಜಿ ಸಂಸದ ಬಿ.ವಿ. ನಾಯಕ್, ಮಾಜಿ ಶಾಸಕ ಬಸನಗೌಡ ಬ್ಯಾಗ್ವಾಟ್, ರಾಜ್ಕುಮಾರ್, ಬಂಡೇಶ್ ವೆಲ್ಕಮ್ ದಿನ್ನಿ, ಬಂಗಿ ನರಸರೆಡ್ಡಿ, ಕೆ.ಎಂ. ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಜಾಹೀರಾತುಗಳು. ನಿಮ್ಮ ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ. ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ಸ್. ಆಕ್ಟಿವಾ 110cc, 125cc, ಡಿಯೋ 110cc, 125cc ಸ್ಮಾರ್ಟ್ ಕೀ ಸ್ಕೂಟರ್ ಗಳಿಗೆ 5,000 ವರೆಗೆ ರಿಯಾಯಿತಿ. ಶೈನ್ 100cc ಹಾಗೂ ಲಿಯೋ 110cc ಗೆ 5,000 ವರೆಗಿನ ಭಾರಿ ಡಿಸ್ಕೌಂಟ್. SP 160, ಹಾರ್ನೆಟ್ ಮತ್ತು CB 200 ಗಳ ಮೇಲೆ 15,000 ವರೆಗಿನ ಭಾರಿ ರಿಯಾಯಿತಿ. ಇದು ಕೇವಲ ಬೇಸಿಗೆ ಆಫರ್, ಲಿಮಿಟೆಡ್ ಸ್ಟಾಕ್. ತಡ ಮಾಡಬೇಡಿ. ಈ ಆಫರ್ಗಳು ರಾಯಚೂರು ಸೇರಿ ಮಾನ್ವಿ, ದೇವದುರ್ಗ, ಸಿರುವಾರ, ಗಬ್ಬೂರು ಹಾಗೂ ಪೋತ್ನಾಳ್ ಶೋರೂಮ್ ಗಳಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9443838032. ತಾಜ್ ಮಹಲ್ ಎಕ್ಸಿಬಿಷನ್. ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ. ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ. ಜಾಯಿಂಟ್ ವೀಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಮಕ್ಕಳ ಬೈಕ್ ರೈಡ್, ಡ್ರ್ಯಾಗನ್ ಟ್ರೈನ್, ವಾಟರ್ ಬೋಟ್, ಮಕ್ಕಳಿಗೆ ಖುಷಿಯ ವಾತಾವರಣ. ಮಹಿಳೆಯರಿಗೆ ಶಾಪಿಂಗ್ ಉತ್ಸವ, ಬ್ಯಾಂಗಲ್ಸ್, ಇಯರ್ ರಿಂಗ್ಸ್, ಏರ್ ಬ್ಯಾಂಡ್ಸ್, ಹೋಮ್ ನೀಡ್ಸ್, ಕಿಚನ್ ವೇರ್, ಡ್ರೈ ಫ್ರೂಟ್ಸ್, ಫ್ಯಾನ್ಸಿ ಬ್ಯಾಗ್ಸ್ ಎಲ್ಲವೂ ಲಭ್ಯ. ಪುರುಷರ ಉಡುಪು, ಮಕ್ಕಳ ಆಟಿಕೆಗಳು, ಎಲ್ಲರಿಗೂ ಇಷ್ಟವಾಗುವ ಸ್ಥಳ ಇದು ಮಾತ್ರ. ಚಾಟ್ ಬಂಡಾರ್, ಪಾನಿಪುರಿ, ಆಲೂ ಟ್ವಿಸ್ಟರ್, ಪಾಪ್ಕಾರ್ನ್, ಶುಗರ್ ಕ್ಯಾಂಡಿ, ಐಸ್ ಕ್ರೀಮ್, ಮೈಸೂರು ಬಜ್ಜಿ ಸೇರಿ ಎಲ್ಲಾ ವಿಧದ ಊಟದ ರುಚಿ. ಮನಸ್ಸು ಉಲ್ಲಾಸ. ಒಮ್ಮೆ ಬಂದರೆ ಮತ್ತೆ ಬಾರದಿರಲಾರಿರಿ. ಹಿಂದೆ ಭೇಟಿ ನೀಡಿ. ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸ್ಥಳ ವಾಲ್ಕಟ್ ಗ್ರೌಂಡ್, ಬಸವೇಶ್ವರ ಸರ್ಕಲ್, ರಿಲಯನ್ಸ್ ಮಾರ್ಟ್ ಹತ್ತಿರ, ರಾಯಚೂರು.
ಸ್ವಾಗತ. ಎಸ್ಸಿ ಪಟ್ಟಿಗೆ ಬೇಡ ಜಂಗಮರ ಸೇರ್ಪಡೆ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿದ್ದು ಅಸಂಬದ್ಧವಾಗಿದೆ. ಬೇಡ ಜಂಗಮರು ನ್ಯಾಯಯುತ ಹಕ್ಕು ಪಡೆಯಲು ಸಾಧ್ಯವಿದೆ. ಇದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ವಿರೋಧ ವ್ಯಕ್ತಪಡಿಸಿದ್ದು ಸರಿಯಲ್ಲ. ಇದೀಗ ಜಾತಿ ಸಮೀಕ್ಷೆ ನಡೆಯುತ್ತಿದ್ದು, ಸಮೀಕ್ಷೆಯಲ್ಲಿ ಬೇಡ ಜಂಗಮರು ಜಾತಿ ಕಾಲಂನಲ್ಲಿ ಎಸ್ಸಿ ಎಂದು ಬರೆಸಲು ಹಿಂಜರಿಯಬಾರದು ಎಂದು ಕರ್ನಾಟಕ ರಾಜ್ಯ ಬೇಡ ಜಂಗಮ ಸಮಾಜದ ಸಂಸ್ಥೆಯ ರಾಜ್ಯ ಗೌರವಾಧ್ಯಕ್ಷ ಕಲ್ಯಾಣ ಸ್ವಾಮಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ವಿಜಯನಗರದಲ್ಲಿ ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಿರಂಗವಾಗಿ ಮಾತನಾಡಿದ್ದು ಸರಿಯಲ್ಲ. ಬೇಡ ಜಂಗಮರು ಬಗ್ಗೆ ಹಗುರವಾಗಿ ಮಾತನಾಡುವುದು ಖಂಡನೀಯ. ಪರಿಶಿಷ್ಟ ಜಾತಿಯ 101 ಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸುವ ಸದುದ್ದೇಶದಿಂದ ಸಮೀಕ್ಷೆ ನಡೆಸಲಾಗುತ್ತಿದೆ. 9.1 ಕಾಲಂನಲ್ಲಿ ಬೇಡ ಜಂಗಮ ಜಾತಿಯ ಉಲ್ಲೇಖವಿದೆ. ಕಾನೂನಾತ್ಮಕವಾಗಿಯೇ ಬೇಡ ಜಂಗಮ ಸಮುದಾಯವನ್ನ ಎಸ್ಸಿ ಪಟ್ಟಿಗೆ ಸೇರಿಸಲಾಗಿದೆ ಅಂತ ಸ್ಪಷ್ಟಪಡಿಸಿದರು. ಈ ಹಿಂದಿನ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿದ್ದ ಆಂಜನೇಯ ಅವರು ಎಸ್ಸಿ ಪಟ್ಟಿಯಲ್ಲಿರುವ ಬೇಡ ಜಂಗಮ ವಿದ್ಯಾರ್ಥಿಗಳಿಗೆ ವಿದೇಶ ಪ್ರವಾಸಕ್ಕೆ 40 ಲಕ್ಷ ರೂಪಾಯಿ ಅನುದಾನ ನೀಡಿದ್ದರು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದಾಖಲೆಗಳಿವೆ, ಪರಿಶೀಲನೆ ಮಾಡ್ಲಿ ಅಂತ ಒತ್ತಾಯಿಸಿದ್ರು. ಬೇಡ ಜಂಗಮರು ರಾಜಕಾರಣಿಗಳ ಹೇಳಿಕೆಯಿಂದ ಯಾರು ಹತಾಶರಾಗದೆ ಜಾತಿ ಸಮೀಕ್ಷೆ ವೇಳೆ ಜಾತಿ ಕಲಂನಲ್ಲಿ ಎಸ್ಸಿ ಎಂದು ಬರೆಸಬೇಕು ಅಂತ ತಿಳಿಸಿದ್ರು. ಜಿಲ್ಲೆ ಹೊಸಪೇಟೆಯಲ್ಲಿ ಸರ್ಕಾರದ 2 ವರ್ಷಗಳ ಸಾಧನಾ ಸಮಾವೇಶದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ವೇದಿಕೆಗೆ ಅನ್ವಯಿಸಲಾರದಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಅದು ನಮ್ಮ ಬೇಡ ಜಂಗಮ ವಿಚಾರಕ್ಕೆ ಮಾತನಾಡಿದ್ದಾರೆ, ದ್ವಂದ್ವ ಮಾತುಗಳನ್ನಾಡಿದ್ದಾರೆ. ಲಿಂಗಾಯತ ಸಮಾಜದ ಜಂಗಮರಿಗೆ ಇದರ ಪರಿಶಿಷ್ಟ ಜಾತಿಯಲ್ಲಿ ಸೇರ್ಪಡೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಹೌದು. ಆಮೇಲೆ ಬಡವರಿದ್ದರೆ ಅವ್ರಿಗೆ ನಾವು ಸಹಾಯ ಮಾಡೋಣ ಅನ್ನೋ ಮಾತು ಕೂಡ, ಲಿಂಗಾಯತರಲ್ಲಿ ಬಡವರಿದ್ದರೆ ಸಹಾಯ ಮಾಡೋಣ ಅಂತಕ್ಕಂಥ ನೀವೆಲ್ಲ ಮಾತುಗಳು ತಿಳಿದು. ಆದರೆ ಜಂಗಮರಿಗೆ ಸೇರಿಸೋ ಅವಶ್ಯಕತೆ ಇಲ್ಲ. ಇದೇನು ಆಡಳಿತದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರು ನಿಜಾಮರು ಏನು ಆಳ್ತಾ ಇದ್ರು, ಅವಾಗಲೂ ಕೂಡ ನಮ್ಮ ಜಂಗಮರಿಗೆ ಡಿಪ್ರೆಷನ್ ಕ್ಲಾಸಲ್ಲಿ ನಮಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ರು. ಇನ್ನು ಈ ಸಂದರ್ಭದಲ್ಲಿ ವೀರಯ್ಯ ಸ್ವಾಮಿ ಆಶಾಪುರ್, ಬಸವಲಿಂಗಯ್ಯ ಸ್ವಾಮಿ, ಶಿವಯ್ಯ ಸ್ವಾಮಿ, ಸುಲೋಚನಾ, ಪ್ರಭು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸರ್ಕಾರಿ ಬಸ್ ಮತ್ತು ಲಾರಿ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಬಸ್ ಚಾಲಕ ಸೇರಿ 5 ಗಂಭೀರ ಗಾಯಗಳಾಗಿದ್ದು, ಇನ್ನುಳಿದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವ ಘಟನೆ ಸಿಂಧನೂರಿನ PWD ಕ್ಯಾಂಪ್ ಬಳಿ ನಡೆದಿದೆ. ಸಿಂಧನೂರಿನಿಂದ ರಾಯಚೂರು ಕಡೆಗೆ ಹೊರಟಿದ್ದ ಲಾರಿಗೆ ರಾಯಚೂರು ಕಡೆಯಿಂದ ರಭಸದಿಂದ ಬಂದ ರಾಯಚೂರು ಕೊಪ್ಪಳ ಬಸ್ ಡಿಕ್ಕಿ ಹೊಡೆದಿದೆ. ಬಸ್ನಲ್ಲಿದ್ದ ಸುಮಾರು 13 ಜನರಿಗೆ ತಲೆಗೆ, ಕೈಕಾಲು ಮತ್ತಿತರ ಕಡೆಗಳಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಇದರಲ್ಲಿ ಬಸ್ ಚಾಲಕ ಉಮೇಶ್ ಜಾಲಿಹಾಳ್, ಪ್ರಯಾಣಿಕರಾದ ಶಹನಾಜ್ ಸಿರುಗುಪ್ಪ, ಪೂರ್ಣಿಮಾ ದಾಸ್ ಸಿಂಧನೂರ್, ಜಗನ್ನಾಥ್ ಸಿಂಧನೂರ್, ವಾಚನ್ ರಾಮು ಎನ್ನುವರಿಗೆ ಗಂಭೀರ ಗಾಯಗಳಾಗಿದ್ದು ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನುಳಿದ ಕೆಲ ಗಾಯಾಳುಗಳನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಕುರಿತು ಸಿಂಧನೂರು ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಂಗ್ರೆಸ್ ಮುಖಂಡ ಜಿ ಸುರೇಶ್ ನಿಧನದ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಇಂದು ಜಿ ಸುರೇಶ್ ಅವರ ನಿವಾಸಕ್ಕೆ ತೆರಳಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಸಂಸದ BV ನಾಯಕ್, ಜಿ ಶಿವಮೂರ್ತಿ, ವೀರ ಹನುಮಾನ್ ಸೇರಿ ಅನೇಕರಿದ್ದರು. ಶ್ರೀಯುತ ಸುರೇಶ್ ಅವರು ಸುಮಾರು 4 ದಶಕಗಳ ಕಾಲ ನಮ್ಮ ಜೊತೆಗೆ ನಿರಂತರವಾಗಿ ನಮ್ಮ ಕುಟುಂಬದ ಸದಸ್ಯರಾಗಿ ಇದ್ದಂಥವರು ಮತ್ತು ಇಲ್ಲಿ ಹಲವಾರು ವಿದ್ಯಾಸಂಸ್ಥೆಗಳ ಪ್ರಮುಖರಾಗಿ ಭಾಳಷ್ಟು ಜನಸೇವೆಯನ್ನು ಮಾಡ್ಕೊಂಬಂದಿರ್ತಕ್ಕಂಥವ್ರು, ಎಲ್ಲರಿಗೂ ಕೂಡ ಆತ್ಮೀಯವಾಗಿ ಇದ್ದಂಥವ್ರು. ಅವ್ರ ಜೊತೆಗೆ ನಿರಂತರವಾಗಿ ಇವ್ರ ಮನೆ ಮಗನಾಗೂ ಕೂಡ ಬಂದ್ಯಾರೆ ಮತ್ತು ಇಲ್ಲಿರ್ತಕ್ಕಂಥವ್ರಿಗೂ ಒಬ್ಬ ಸಹೋದರನಾಗಿ ಆತ್ಮೀಯವಾಗಿ ಬಂದಂಥ ಸುರೇಶ್ ಅವರು ನಮ್ಮನ್ನು ಅಗಲಿದ್ದಾರೆ. ನಾನು ಅವರು ಅಗಲಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಸ್ವಲ್ಪ ದೂರ ಇದ್ದೆ, ಹಾಗಾಗಿ ಕರ್ನಾಟಕದಲ್ಲಿ ಇರಲಿಲ್ಲ. ಹಾಗಾಗಿ ಅವ್ರ ಮನೆಗೆ ಬರಬೇಕು ಅಂತೇಳಿ ಅಂದ್ಕೊಂಡ್ವಿ, ಬಟ್ ಅದು ಆಗಿರಲಿಲ್ಲ. ಆ ಕಾರಣಕ್ಕೋಸ್ಕರನೂ ಮುಖ್ಯವಾಗಿ ಬಂದಂಥದ್ದು ಅವರ ಕುಟುಂಬಸ್ಥರಿಗೆ ಅವ್ರನ್ನ ಕಳ್ಕೊಂಡಿರ್ತಕ್ಕಂಥ ಅವರಿಗೆ ಶಕ್ತಿ ದೇವ್ರು ಕೊಡಲಿ ಅವ್ರನ್ನ ಗಳಿಕೆಯಿಂದ.
ಮತ್ತು ಅವರಿಗೆ ಮುಕ್ತಿಯನ್ನು ದೇವರು ದಯಪಾಲಿಸಲಿ ಅಂತ ಹೇಳ್ಬಿಟ್ಟು ಸುರೇಶ್ ಅವರು. ಮತ್ತು ಇನ್ನೊಂದು ಸುಖಾನಿಯವರ ಮನೆಯಲ್ಲಿ ಇವತ್ತೊಂದು ಶುಭ ಸಂದರ್ಭ, ಮೊಮ್ಮಗಳ ಮದುವೆ. ಅವರು ಕೂಡ ಭಾಳ ನಮ್ಮ ತಂದೆಯವ್ರ ಜೊತೆಗೆ ಭಾಳ ಆತ್ಮೀಯರು. ಇವ್ರ ತಂದೆಯವರು ಸುಖಾನಿಯವರು, ನಮ್ಮಪ್ಪವರು ಎಲ್ಲ ಇಲ್ಲಿರ್ತಕ್ಕಂಥ ನಮ್ಮ ಗೋವಿಡ್ ಬಸವನವರು ಎಲ್ಲ ಜೊತೆಗೆ ದುಡಿದಂಥವ್ರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜೂನ್ನಿಂದಲೇ ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಜಾರಿಯಾಗಲಿ, ಲಿಂಗಾಯತ ಬೇಡ ಜಂಗಮರನ್ನ ಎಸ್ಸಿ ಎಂದು ನಮೂದಿಸಬಾರದು, ಎಚ್ ಆಂಜನೇಯ. ಕರ್ನಾಟಕ ಜನಾಂದೋಲನ ಕೇಂದ್ರದಿಂದ ಚಿಂತನ ಮಂಥನ, ಸಂವಿಧಾನ ಆಶಯಗಳಿಗೆ ಆರ್ಥಿಕ ಸಮಾನತೆಯೇ ದೊಡ್ಡ ಶತ್ರು, ಶಿವಸುಂದರ್. ಮೇ 26ರಂದು ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಘಟಿಕೋತ್ಸವ, ಪದವಿ ಪ್ರದಾನ, ರೈತನಿಗೆ ಡಾಕ್ಟರೇಟ್ ಪದವಿ, ಕುಲಪತಿ ಡಾಕ್ಟರ್ ಹನುಮಂತಪ್ಪ. ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಿಸಲು ಹೋರಾಟಕ್ಕೆ ಈಗಲೂ ಬದ್ಧ, ಕಾಂಗ್ರೆಸ್ ಸರ್ಕಾರದಿಂದ ಅಭಿವೃದ್ಧಿ ಕುಂಠಿತ, ಕುಮಾರ್ ಬಂಗಾರಪ್ಪ ಆರೋಪ. ಬೇಡ ಜಂಗಮನನ್ನು ಎಸ್ಸಿ ಪಟ್ಟಿಗೆ ಸೇರಿಸಿದ ಗೆಜೆಟ್, ದಾಖಲೆ ನೀಡಿ ಗಣತಿಯಲ್ಲಿ ಹೆಸರು ನೋಂದಾಯಿಸಿ, ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಗೆ ಖಂಡನೀಯ, ಕಲ್ಯಾಣ ಸ್ವಾಮಿ. ಬಸ್ ಲಾರಿ ಡಿಕ್ಕಿ, 18 ಜನರಿಗೆ ಗಾಯ. ಮತ್ತು ಕಾಂಗ್ರೆಸ್ ಮುಖಂಡ ದಿವಂಗತ ಜಿ ಸುರೇಶ್ ನಿವಾಸಕ್ಕೆ ಕುಮಾರ್ ಬಂಗಾರಪ್ಪ ಭೇಟಿ, ಕುಟುಂಬಸ್ಥರಿಗೆ ಸಾಂತ್ವನ. ಇಲ್ಲಿಗೆ